ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಸ್ಪೆಷಲ್ ಪೈನಾಪಲ್ ಕೇಸರಿ ಬಾತ್ ರೆಸಿಪಿನ ತೋರಿಸ್ತೀನಿ. ಇದನ್ನು ಮಾಡೋದು ತುಂಬಾ ಈಸಿ ಮತ್ತು ಟೇಸ್ಟ್ ಸೂಪರ್ ಇರುತ್ತೆ. ನಿಮ್ಮ ಮನೇಲಿ ಇರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಲೆಟ್ ಸ್ಟಾರ್ಟ್ ಕುಕಿಂಗ್. ಸೊ ನಾನು ಈ ಗ್ಲಾಸಲ್ಲಿ ರವೆ ತೊಗೊತಾ ಇದ್ದೀನಿ. 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ಸೊ ಮತ್ತೆ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ಸಕ್ಕರೆ ಆದರೂ ಹಾಕ್ಕೊಬೋದು, ಇಲ್ಲ 1 ಗ್ಲಾಸ್ ಆದ್ರೂ ಹಾಕ್ಕೊಬೋದು. ನಾನು 1 ಮುಕ್ಕಾಲು ಗ್ಲಾಸ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸೊ ಜಾಸ್ತಿ ಸಕ್ಕರೆ ಇಷ್ಟಪಡೋರು ಜಾಸ್ತಿ ತೊಗೊಳ್ಬೋದು. ಸೊ ಆಮೇಲೆ ಪೈನಾಪಲ್. ಸೊ ಪೈನಾಪಲ್ ಕೂಡ ನಿಮಗೆ ಡಿಪೆಂಡ್ ಆನ್ ನಿಮ್ಮ ಕ್ವಾಂಟಿಟಿ, ಜಾಸ್ತಿನೂ ಕೂಡ ಹಾಕ್ಕೊಬೋದು, ಕಡಿಮೆ ಕೂಡ ಹಾಕ್ಕೊಬೋದು, ಅದು ನಿಮ್ಮ ಇಷ್ಟ. ಮತ್ತು ನಾನು ಕಲರ್ ಅಂತ ಏನೂ ಯೂಸ್ ಮಾಡ್ತಾ ಇಲ್ಲ. ಕೇಸರಿ ಬರುತ್ತಲ್ಲ, ಅದನ್ನೇ ಹಾಟ್ ವಾಟರಲ್ಲಿ ನೆನೆಸಿ ಅದನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಇಡೋಣ. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊತಾ ಇದ್ದೀನಿ. ಪ್ಯಾನಲ್ಲಿ ಅರ್ಧ ಸೌಟ ಆಗೋಷ್ಟು ಎಣ್ಣೆ ಹಾಕ್ಕೊಬೇಕು. ತುಪ್ಪದಿಂದನೇ ಮಾಡಬೇಕಂತೇನಿಲ್ಲ. ಸೊ ಎಣ್ಣೆ ಕಾದ್ಮೇಲೆ ಇದಕ್ಕೆ ಲವಂಗ ಮತ್ತು ಏಲಕ್ಕಿ ಕುಟ್ಟಿ ಹಾಕಬೇಕು. ಸೊ ಇದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಇದ್ರ ಫ್ಲೇವರ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಇದು ಕೂಡ ಅದರಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ನಾವೇನು 1 ಗ್ಲಾಸ್ ರವೆ ತೊಗೊಂಡಿದ್ವಲ್ಲ ಅದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡೋಣ. ಇದೆಲ್ಲ ನೀವು ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಬೇಕು. ಎಣ್ಣೆ ಜೊತೆ ಕಂಪ್ಲೀಟಾಗಿ ಅದು ಹೊಂದ್ಕೋಬೇಕು. ನೀವೇ ನೋಡಿ, ಎಣ್ಣೆ ಕಂಪ್ಲೀಟಾಗಿ ರವೆಗೆ ಹೀರ್ಕೊಂತು. ಸಿಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ರವೆನ. ಆಮೇಲೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ಳಿ. ಸೊ ತುಪ್ಪ ಹಾಕ್ಕೊಂಡು ತುಪ್ಪ ಜೊತೆಗೂ ನಾವು ರವೆನ ಫ್ರೈ ಮಾಡ್ಕೊಬೇಕು. ತುಂಬ ಸಿಂಪಲ್ ಆಗಿರುತ್ತೆ, ಅಂತ ಕಷ್ಟ ಏನಿಲ್ಲ. ಸೊ ಮೆಜರ್ಮೆಂಟ್ ಪ್ರಾಪರಾಗಿ ಇಟ್ಕೊಂಡ್ರೆ ಕೇಸರಿ ಬಾತ್ ಪರ್ಫೆಕ್ಟಾಗಿ ಆಗುತ್ತೆ. ಸೊ ನೋಡಿ, ಈ ಥರ ಬಂದಮೇಲೆ ಸೊ ಡ್ರೈ ಫ್ರೂಟ್ಸ್ ನಾನು ಬಂದು ಗೋಡಂಬಿ ದ್ರಾಕ್ಷಿ ಹಾಕ್ಕೊತಾ ಇದ್ದೀವಿ. ನೀವು ಇನ್ನು ಬೇಕಂದರೆ ಬಾದಾಮಿ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊಬೋದು. ಇದು ಕೂಡ ಇದ್ರ ಜೊತೆಲಿ ಫ್ರೈ ಮಾಡ್ಕೋಬೇಕು. ಸೊ ಇದು ಫ್ರೈ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಈಸಿ ಮೆಥಡ್ ಅಂದರೆ ದ್ರಾಕ್ಷಿದು ಸೈಜ್ ದೊಡ್ಡದಾಗುತ್ತೆ, ಅಂದರೆ ದಪ್ಪ ಆಗುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಇದು ಬೆಂದಿದೆ ರವೆ ಎಲ್ಲನೂ ಅಂತ. ಉಬ್ಬಿ ಬರುತ್ತೆ. ಸೊ ಆಮೇಲೆ ನಾವೇನು ಬೇಯಿಸಿ ಇಟ್ಕೊಂಡಿದ್ವಲ್ಲ ನೀರು, ಸಕ್ಕರೆ, ಪೈನಾಪಲ್, ಕೇಸರಿ ಅಷ್ಟೂ ಇದಕ್ಕೆ ಹೈ ಫ್ಲೇಮಲ್ಲಿ ಇಟ್ಟು ಹಾಕ್ಕೊಳ್ಳಿ. ಜಾಸ್ತಿ ನೀರಾಯ್ತು ಅಂತೆಲ್ಲ ಟೆನ್ಷನ್ ಆಗಬೇಡಿ, ಇದು ಪರ್ಫೆಕ್ಟಾಗಿರೋ ಮೆಜರ್ಮೆಂಟ್. ಸೊ ಇದೆಲ್ಲ ಆದಮೇಲೆ ಒಂದ್ಸತಿ ಮಿಕ್ಸ್ ಮಾಡಿ ಪ್ರಾಪರಾಗಿ. ನೋಡಿ, ಎಲ್ಲೂ ಗಂಟು ಏನೂ ಆಗಲ್ಲ. ಚಿರೋಟಿ ರವೆ ಆದರೆ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಈ ಉಪ್ಪಿಟ್ಟು ರವೆಯಲ್ಲಿ ಏನು ಗಂಟೆಲ್ಲ ಆಗಲ್ಲ. ಸೊ ನೀವು 10 ಮಿನಿಟ್ಸ್ ಪ್ಲೇಟ್ನ ಮುಚ್ಚಿಡಿ. ನೋಡಿ, 10 ಮಿನಿಟ್ಸ್ ಆದಮೇಲೆ ಈ ಹದಕ್ಕೆ ಬಂದಿರುತ್ತೆ, ಪರ್ಫೆಕ್ಟಾಗಿರುತ್ತೆ. ಎಲ್ಲೂ ಗಟ್ಟಿ ಅನ್ನೋದಿಲ್ಲ, ಏನಿಲ್ಲ, ತುಂಬ ತೆಳ್ಳಗಿಲ್ಲ, ಮೀಡಿಯಮ್ ಆಗಿದೆ. ಸೊ ಇದನ್ನು ನೀವೊಂದು 3 ಅವರ್ಸ್ ಬಿಟ್ಟು ತಿಂದ್ರೂ ಇದೇ ಥರನೇ ಇರುತ್ತೆ. ನೋಡಿ, ಎಲ್ಲೂ ಗಂಟಾಗಿಲ್ಲ, ಏನಿಲ್ಲ. ಮತ್ತು ಪ್ಯಾನ್ಗೂ ಕೂಡ ಅದು ಅಂಟ್ಕೊತಿಲ್ಲ. ನೋಡಿ, ಸೊ ಇದು ಪರ್ಫೆಕ್ಟಾಗಿ ಬಂದಿದೆ. ಸೊ ಇದು ಯಾವ ಪ್ಲೇಟ್ಗೂ ಏನೂ ಅಂಟ್ಕೊಳ್ಳಲ್ಲ. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ 3 ವೀಡಿಯೋಸ್ ಹಾಕ್ತೀನಿ. ಥ್ಯಾಂಕ್ ಯು.